ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಮಂಡೇ ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ. ನನ್ನ ವಾಯ್ಸ್ ಕೇಳಿದರೆ ನಿಮಗೆ ಗೊತ್ತಾಗ್ತಿರುತ್ತೆ ಅನಿಸುತ್ತೆ. ಇನ್ನು ತುಂಬ ಡಿಲೇ ಆಗೋದು ಬೇಡ ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಓವರ್ನ ಕೊಟ್ಟು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಂದು ಗೋಲ್ಡ್ ತಾಳಿ ಚೈನ್ನ ತೊಗೊಂಡಿದ್ದೆ. ಇವತ್ತು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಹಸ್ಬೆಂಡ್ ಕೈಲಿ ನನ್ನ ಕೊರಳಿಗೆ ಹಾಕಿಸ್ಕೊಳ್ಳೋಣ ಅಂತ. ಸೊ ಇವತ್ತು ಸೋಮವಾರ. ಸೋಮವಾರನೇ ಈ ಒಂದು ತಾಳಿನ ನಾನು ಹಸ್ಬೆಂಡ್ ಕೈಲಿ ಕೊರಳಿಗೆ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಮದುವೆ ಆಗಿದ್ದು ಕೂಡ ಸೋಮವಾರ ದಿನವೇ. ಹಾಗಾಗಿ ಒಂಥರ ಸೋಮವಾರ ನನ್ನ ಲೈಫಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವ್ರು ನನ್ನ ಫಸ್ಟ್ ನೋಡ್ಲಿಕ್ಕೆ ಬಂದಿದ್ದು ಸೋಮವಾರ, ಹಾಗೆ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಸೋಮವಾರ, ಹಾಗೆ ನನ್ನ ಮದುವೆ ಆಗಿದ್ದು ಸೋಮವಾರ, ಇನ್ನು ನನ್ನ ಮಗ ಹುಟ್ಟಿದ್ದು ಕೂಡ ಸೋಮವಾರನೇ. ಸ್ವಲ್ಪ ಎಮೋಷನ್ ಅಂತ ಅನ್ನಿಸ್ತು ನನಗೆ. ಹಾಗೆ ಈ ಒಂದು ತಾಳಿ ಚೈನ್ ಡಿಸೈನು ಅದು ಎಷ್ಟು ಗ್ರಾಮ್ ಇದೆ ಏನು ಅಂತ ಹೇಳಿಬಿಟ್ಟು ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇವತ್ತಿಂದ ನಾವು ನಮ್ಮ ಒಂದು ಡಯಟ್ ರೂಟೀನ್ನ ಫಾಲೋ ಮಾಡ್ತಿದ್ದೀವಿ. ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆ ಡಯಟ್ನ ಮಾಡ್ಕೊಂಡ್ವಿ. ಸೊ ಅದರಿಂದ ನಮಗೆ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಯಿತು. ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ನಾನು ಎಷ್ಟು kg ವೆಯ್ಟ್ ಲಾಸ್ ಆಯಿತು ಅಂತ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಬನಾನಾ ಮತ್ತು ಪಾಲಕ್ ಸ್ಮೂದಿನ ಟ್ರೈ ಮಾಡಿದೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಪಾಲಕ್ ಸೊಪ್ಪು, ಎಳೆದಾಗಿರುವಂಥ ಪಾಲಕ್ ಸೊಪ್ಪನ್ನ ತೊಗೋಬೇಕು. ಹಾಗೆ ಬಾಳೆಹಣ್ಣು, ಅದಕ್ಕೆ ಒಂದು ಶುಂಠಿ ಮತ್ತು ಒಂದು ಸ್ವಲ್ಪ ಬಾದಾಮಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಇದನ್ನು ಮಿಕ್ಸಿಲಿ ಫೈನಾಗಿ ಗ್ರೇಟ್ ಮಾಡಿಕೊಂಡು ಒಂಥರ ಸ್ಮೂದಿ ಥರ ಮಾಡಿಕೊಂಡು ಕುಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ಒಂದು ಪಾಲಕ್ ಸ್ಮೂದಿನ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು, ಸಿನಮನ್ ಪೌಡ್ರ್ ಕೂಡ ಹಾಕಬೇಕಿತ್ತು, ನಾನು ಮರ್ತುಬಿಟ್ಟೆ ಇದರಲ್ಲಿ. ಸಾಲ್ಟು ಹಾಗೆ 1 ಸ್ಪೂನಷ್ಟು ಹನಿನ ಹಾಕ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಹಿ ಅನ್ನಿಸ್ತು, ಬಟ್ ಕುಡಿಬೋದು. ಕಹಿ ಇರುತ್ತೆ ಸ್ವಲ್ಪ. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಕರೆಕ್ಟಾಗಿ ಹೇಳಿ. ಕುಡಿಬೋದಾ? ಸೊ ಹಸ್ಬೆಂಡು ಈ ಒಂದು ಪಾಲಕ್ ಸ್ಮೂದಿನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಲೇ ಹೇಳಿದರು. ಇನ್ನು ಮಧ್ಯಾಹ್ನಕ್ಕೆ ಅಂತ ನಾನು ಫ್ರೂಟ್ಸ್ ಇಟ್ಟಿದ್ದೆ, ಅದನ್ನು ವೀಡಿಯೋ ಮಾಡೋದನ್ನು ಮರೆತುಬಿಟ್ಟೆ. ಹಾಗೆ ಇಲ್ಲಿ ಹಸ್ಬೆಂಡ್ ಆಫೀಸಿಗೆ ಹೋಗುವಾಗ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಸ್ವಲ್ಪ ನನಗೆ ಬೇಜಾರು ಅನಿಸಿತ್ತು ಆವತ್ತಿನ ದಿವಸ. ಹಾಗೆ ಏನೋ ಒಂಥರ ಎಲ್ಲರ ಮನೇಲೂ ಇರುತ್ತಲ್ಲ ಅದೇ ರೀತಿ. ಡೀಟೇಲಾಗಿ ನಾನು ಹೇಳಲಿಕ್ಕಾಗಲ್ಲ ಎಲ್ಲದನ್ನು. ಸೊ ಏನು ಅಂತ ಹೇಳಲಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಬಟ್ ಹಸ್ಬೆಂಡ್ ಮಾತ್ರ ಅವರು ಹೇಳೋದಷ್ಟೇ, ಯಾರು ಹೇಗೆ ಇರಲಿ ನಾವು ಹೇಗಿರಬೇಕೋ ಹಾಗೆ ಇದ್ದರೆ ಒಳ್ಳೆಯದು ಅಂತ. ಈ ಕೆಲವೊಂದು ಸಂಬಂಧಗಳಿಂದ ಒಂದಷ್ಟು ಬೇಜಾರುಗಳಾಗತ್ತೆ. ಯಾವಾಗಲೂ ಇದಾಗಲ್ಲ. ಮೇಲ್ನೋಟಕ್ಕೆ ನಾವು ಕಾಣೋ ರೀತಿಯೇ ಬೇರೆ. ಎಲ್ರಿಗೂ ಇವ್ರು ಚೆನ್ನಾಗಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ, ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಮ್ಮ ಒಳಗಿನ ನೋವು ಏನಿದೆ, ಕಷ್ಟ ಏನಿದೆ ಅಂತ ನಮಗೆ ಗೊತ್ತು. ಬಂದವ್ರ ಹತ್ರ ಎಲ್ಲರ ಹತ್ರನೂ ನನಗೆ ಕಷ್ಟ ಇದೆ, ನನಗೆ ಹಾಗಿದೆ ಹೀಗಿದೆ ಅಂತ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಷ್ಟು ನನಗೆ ಮೈಂಡ್ ಸೆಟ್ ಇಲ್ಲ. ನಮ್ಮದು ಅಂತ ಸುಮಾರು ಕಮಿಟ್ಮೆಂಟ್ಸು, ಮತ್ತೊಂದು ಬೇರೇನೋ ಇದೆ. ಅದೇನೇ ಇದ್ರೂ ಅದು ನಮ್ಮ ಜವಾಬ್ದಾರಿ, ನಮ್ಮದೇ ಹೊಣೆ. ಈವರೆಗೂ ನಮ್ಮ ಸ್ವಂತದ್ದು ಅಂತ ಏನಿದೆ ಅದು ಎಲ್ಲದನ್ನು ಹಸ್ಬೆಂಡ್ ಸಂಪಾದನೆಯಿಂದ ಅವರು ಸ್ವತಃ ದುಡಿದು ಮಾಡ್ಕೊಂಡಿರೋ ಅಂಥದ್ದು. ಯಾರದ್ದೇ ಒಂದು ಆಸ್ತಿ ಆಯಿತು, ಯಾರ ಕಡೆಯಿಂದ ಒಂದು ಸಿಂಗಲ್ ರುಪಿ ತೊಗೊಂಡು ನಾವು ಮಾಡ್ಕೊಂಡಿಲ್ಲ. ಆದರೂ ಕೆಲವೊಂದು ಮಾತುಗಳು ಬರುತ್ತೆ. ಮೊದಲು ನಮ್ಮ ಹಸ್ಬೆಂಡ್ ಇದ್ದಿದ್ದ ರೀತಿ ಬೇರೆ, ಇವಾಗ ಇರೋ ರೀತಿಯೇ ಬೇರೆ.
ಆಟೋಮೆಟಿಕಲಿ ಮನುಷ್ಯ ಅಂತ ಅಂದಮೇಲೆ ಕೆಲವೊಂದಷ್ಟು ಚೇಂಜಸ್ ಆಗೇ ಆಗುತ್ತೆ ಲೈಫಲ್ಲಿ. ಮಗು ಬಂತು, ಮನೆ ಆಯಿತು, ಕಮಿಟ್ಮೆಂಟ್ಗಳು ಜಾಸ್ತಿ ಆಯಿತು. ಅದೆಲ್ಲದರ ನಡುವೆ ಕೆಲವೊಂದಷ್ಟು ಸಣ್ಣ ಪುಟ್ಟದ್ದು ಅಂತ ಇದ್ದೇ ಇರುತ್ತೆ. ಪೂರ್ತಿಯಾಗಿ ನಾವು ಯಾವುದನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಇನ್ನು ನನ್ನ ಕಡೆಯಿಂದ ಹಸ್ಬೆಂಡ್ಗೆ ಯಾವುದೇ ರೀತಿಯ ಸಿಂಗಲ್ ರುಪಿ ಇನ್ಕಮ್ ಕೂಡ ಇಲ್ಲ. ನಾನೇನೇ ಖರ್ಚು ಮಾಡಬೇಕು ಅಂತ ಅಂದ್ರು, ಬೇರೆ ಯಾರಿಗೆ ಏನೇ ಕೊಡಿಸ್ಬೇಕು ಅಂತ ಅಂದ್ರು ಹಸ್ಬೆಂಡ್ ಹತ್ರ ತಗೊಂಡೇ ನಾನು ಕೊಡಬೇಕು. ಮತ್ತು ಅದೇ ವಿಚಾರ ಎಷ್ಟೇ ಬೇಡ ಅಂತ ಅನ್ಸಿದ್ರು ಕೆಲವೊಮ್ಮೆ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಯಾಕೆಂದರೆ ನಾವು ಅದ್ರ ಸುತ್ತಲೇ ಇರ್ತೀವಲ್ಲ, ಇಲ್ಲ ಅದು ನಮ್ಮನ್ನು ಸುತ್ತ ಇರುತ್ತೋ ಏನೋ ಒಂದು ಗೊತ್ತಿಲ್ಲ. ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೇಬೇಕು, ಆಪ್ಷನ್ ಇಲ್ವಲ್ಲ. ಹಾಗಾಗಿ ಸೊ ಯಾರು ಏನೇ ಅಂದ್ರೂ ಹೆಣ್ಣಿನ ಜೀವನ ಇಷ್ಟೇ ಅಂತ ಅನಿಸುತ್ತೆ. ಯಾರು ಏನೇ ಮಾಡಿದ್ರು, ಏನೇ ಅಂದ್ರೂ ಮತ್ತೆ ಅದನ್ನು ಮರೆತು ಮುಂದೆ ಹೋಗ್ತಾನೆ ಇರಬೇಕು. ನನಗೆ ಏನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದಷ್ಟು ವಿಚಾರಗಳಿಂದ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದಂತೂ ನಿಜ. ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಓಕೆ, 2 ಸಲ ಓಕೆ, ಪದೇ ಪದೇ ಇದೇ ಥರ ಆದರೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ನನ್ನ ಬಗ್ಗೆ ಹೆಚ್ಚು ಡೀಟೇಲ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಅದರಿಂದಾಗಿ ಈ ರೀತಿಯ ವಿಡಿಯೋ ನೋಡೋರಿಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಬಟ್ ಕೆಲವೊಬ್ಬರಿಗೆ ಬೇಗನೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಾಯ್ಲಿ ಬಾಯ್ಲಿ. ಹಸುವಿಗೂ ಕರುವಿಗೂ ಮೂಕನಂತಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂತಿದೆ, ಅಣ್ಣಯವಾರೋ ಅಮ್ಮನ ನಡಿಕೆರೋ. ಬೊಬ್ಬ ಕಿಚ್ಚು ಕೊಡು, ಕಿಚ್ಚು ಮಾ, ಬೊಬ್ಬ ಕಿಚ್ಚು ಕಿಚ್ಚಿ ಕಿಚ್ಚು ಕಿಚ್ಚು ಕೊಡಮ್ಮ, ಕಿಚ್ಚು ಕೊಡು, ಕಿಚ್ಚು ಕೊಡು ಮಗ. ಹೈಫೈ ಬೊಬ್ಬ, ಹೈಫೈ ಹೈಫೈ, ಶೇಕೆ ಈಗ ಕೊಡು. ಸದ್ಯದ ಪರಿಸ್ಥಿತಿಲಿ ನನ್ನೊಳಗಿರುವಂಥ ಸ್ವಲ್ಪ ನೋವನ್ನ ನಾನು ಮರೆತು ಖುಷಿಯಾಗಿರ್ತೀನಿ ಅನ್ನೋದಕ್ಕೆ ಕಾರಣ ನನ್ನ ಮಗನೇ. ಸೊ ಅವನ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ನನಗೇನೋ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಓಕೆ, ಎಲ್ಲರ ಮನೇಲೂ ಇರೋವಂಥದ್ದೇ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಊಟಕ್ಕೆ ಅಂತ ನಾನು ಪಾಲಕ್ ಕಿಚಡಿನ ಮಾಡಿಕೊಟ್ಟಿದ್ದೆ. ನಾನು ಅವನಿಗೆ ಈ ಥರ ಪ್ಯೂರಿ ರೀತಿಯಾಗಿ ಮಾಡಿ ತಿನ್ನಿಸ್ತೀನಿ. ಬಿಕಾಸ್ ಅವನು ಹೆಚ್ಚು ಜಗ್ದು ತಿನ್ನಲ್ಲ, ಹಾಗಾಗಿ ಅವನಿಗೆ ಡೈಜೆಷನ್ ಆಗೋದು ತುಂಬ ಕಷ್ಟ. ಹಾಗಾಗಿ ಪ್ಯೂರಿ ರೀತಿಯಾಗಿ ಮಾಡಿಕೊಡ್ತೀನಿ. ಮಕ್ಕಳಲ್ಲಿ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಇದ್ದರೆ ಬೀಟ್ರೋಟು ಮತ್ತು ಪಾಲಕ್ನ ಅವರ ಊಟದಲ್ಲಿ ಕೊಡೋದ್ರಿಂದ ಅವ್ರಿಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗಿ ಅವ್ರಿಗೆ ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ನಾನು ಓಟ್ಸ್ ಮತ್ತು ಬನಾನಾ ಸ್ಮೂದಿನ ಮಾಡಿಕೊಂಡು ಕುಡಿದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈ ಒಂದು ಸ್ಮೂದಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಸುಮಾರು ಜನ ಅನ್ಕೋಬಹುದು ಯಾಕೆ ಡಯಟ್ ಮಾಡಬೇಕು, ಯಾಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋದಾದ್ರೆ, ಇವಾಗೆಲ್ಲ ನಾವು ಶ್ರಮ ಪಟ್ಟು ಕೆಲಸ ಮಾಡೋದು ಅನ್ನೋದಾದ್ರೆ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಎಲ್ಲದಕ್ಕೂ ಮಷಿನ್ಗಳು ಬಂದ್ಬಿಟ್ಟಿದೆ. ಹಾಗೆ ನಮ್ಗಿರುವಂತ ಬ್ಯುಸಿ ಟೈಮಲ್ಲಿ ಯಾವುದೇ ರೀತಿಯ ವರ್ಕೌಟು, ಎಕ್ಸರ್ಸೈಸು, ಅಷ್ಟೇ ಯಾಕೆ ವಾಕಿಂಗ್ ಹೋಗ್ಲಿಕ್ಕೆ ಕೂಡ ನಮಗೆ ಟೈಮ್ ಸಿಗೋದಿಲ್ಲ. ಈ ರೀತಿಯ ಸಣ್ಣ ಪುಟ್ಟ ಡಯಟ್ ಮಾಡಿ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ತಾ ಬಂದ್ರೆ ನಮ್ಮ ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ನಾವು ಜಸ್ಟ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಡಯಟ್ ಮಾಡ್ತಾ ಇರೋದು. ಇದು ನನ್ನ ಮೊದಲನೇ ದಿನದ ಡಯಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಆವಾಗವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆ ಒಂದು ಟೈಮಲ್ಲಿ ಫ್ರೂಟ್ಸು ಮತ್ತು ಅದ್ರ ಬದಲಾಗಿ ನಾನು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಆವಾಗವಾಗ ಬಾಯಲ್ಲಿ ಹಾಕ್ಕೊಳ್ತಾ ಇದ್ದೆ. ಅದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು ನನಗೆ. ನನ್ನ ಮಗನಿಗೂ ಕೂಡ ಊಟ ಮಾಡಿಸಿ ಮಲಗಿಸಿದೆ. ನಂತರ ನಾನು ಮಧ್ಯಾಹ್ನ ಮಲಗಲಿಕ್ಕೆ ಹೋಗಿಲ್ಲ. ಬಿಕಾಸ್ ಮಧ್ಯಾಹ್ನ ಮಲಗೋದ್ರಿಂದ ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ನಾನು ನೈಟ್ಗೆ ಸ್ವಲ್ಪ ಕೋಸಂಬರಿನ ಮಾಡ್ಕೊಳ್ಳೋಣ ಅಂತಿದ್ನಲ್ವ, ಅದಕ್ಕೋಸ್ಕರ ನಾನು ತೆಂಗಿನಕಾಯಿನ ಗ್ರೇಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಒಂದು ಕೊಕೊನೆಟ್ ಗ್ರೇಟರ್ ಏನಿದೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ಈ ಥರ ಕೆಳಗಡೆ ಕೂತ್ಕೊಂಡು ಕಾಯೆಲ್ಲ ತುರಿಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಕಷ್ಟವಾಗುತ್ತೆ. ನಾನು ಯಾವಾಗಲೂ ಆ ಥರ ಮಾಡಿಲ್ಲ. ಬಟ್ ಈ ಥರ ತೊಗೊಂಡಾಗಿಂತ ಇದು ತುಂಬಾ ಯೂಸ್ಫುಲ್ ಆಯಿತು ನನಗೆ. ಈ ಥರದ್ದು ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ನಾನು ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿರೋ ಅಂಥದ್ದು, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ಈ ಒಂದು ಕಾಯಿ ತುರಿನ ನಾವು
ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ 1 ವಾರಗಳ ಕಾಲ ಕೆಡದಂತೆ ಇಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಅಷ್ಟೇ ಒಂದು 4 ದಿನಕ್ಕಾಗುವಷ್ಟು ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಫ್ರೆಶ್ ಆಗಿರುತ್ತೆ. ಬಟ್ ನೀವು ಯೂಸ್ ಮಾಡೋ ಒಂದು 10ರಿಂದ 15 ನಿಮಿಷಗಳ ಕಾಲ ಫ್ರೀಝರಿಂದ ಹೊರಗಡೆ ತೆಗೆದ್ರೆ ಸಾಕು. ಇದಿಷ್ಟು ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗ್ತಾ ಬಂದಿತ್ತು. ಮತ್ತೆ ಮನೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆಗಿ ದೇವರಿಗೆ ದೀಪ ಹಚ್ಚಿದೆ. ಈ ಒಂದು ಟೈಮಲ್ಲೂ ನನಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಒಂದೊಂದು ಸಲ ಅನಿಸುತ್ತೆ ಎಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋವರೆಗೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರಬೇಕು ಅಂತ. ಬಟ್ ಅಟ್ಲೀಸ್ಟ್ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ಆರೋಗ್ಯವಾಗಿರಬೇಕಲ್ವಾ, ಅದಕ್ಕೋಸ್ಕರನಾದರೂ ಈ ರೀತಿಯಾಗಿ ನಾವು ಮಾಡಲೇಬೇಕಾಗುತ್ತೆ. ಇನ್ನು ನನ್ನ ಮಗನಿಗೆ ಸಂಜೆ ಆದರೆ ಸಾಕು ಆಚೆ ಹೋಗ್ಬೇಕು, ಅವನಿಗೆ ಪಾರ್ಕ್ ಕರ್ಕೊಂಡು ಹೋಗು ಅಂತಾನೆ. ಬಟ್ ಇವಾಗ ತುಂಬ ಚಳಿ ಇದೆ, ಹಾಗೆ ಸೊಳ್ಳೆ ಕಾಟ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಕೆಳಗಡೆ ಪಾರ್ಕಿಂಗಲ್ಲೇ ಕರ್ಕೊಂಡು ಬಂದು ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಮನೆಗೆ. ಡೈಲಿ ಇದೊಂದು ರೊಟೀನ್ ಆಗ್ಬಿಟ್ಟಿದೆ ಅವನಿಗೆ. ಇನ್ನು ಆಲ್ಮೋಸ್ಟ್ 7:30 ಆಗ್ತಾ ಇತ್ತು. ಕೋಸಂಬರಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ಮೊದಲೇ ಹೆಸರು ಬೇಳೆನ ನೆನೆಸ್ಬಿಟ್ಟು ಹೋಗಿದ್ದೆ. ಆ್ಯಸ್ ಯೂಶುವಲ್ ಕೋಸಂಬರಿನ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಪ್ರಿಪೇರ್ ಮಾಡಿದೆ. ಸೊ ನಾವು ಇದೇ ಥರ 3 ದಿನಗಳ ಕಾಲ ಈ ಒಂದು ಡಯಟ್ನ ಫಾಲೋ ಮಾಡಿದ್ವಿ. ಬೆಳಗ್ಗೆ ಪಾಲಕ್ ಸ್ಮೂದಿ ಇದ್ದರೆ ಮಧ್ಯಾಹ್ನ ಫ್ರೂಟ್ಸ್ ತಿನ್ಕೊಂಡು ನೈಟ್ಗೆ ಈ ಥರ ಏನಾದರೂ ಕೋಸಂಬರಿ, ಮತ್ತು ಇಲ್ಲ ತಿರ್ಗಾ ಬೆಳಗ್ಗೆ ಓಟ್ಸ್ ಸ್ಮೂದಿ ಅಥವಾ ಫ್ರೂಟ್ಸು, ಮತ್ತಿಲ್ಲ ಅಂದರೆ ನೈಟಿಗೆ ಮಾತ್ರ ಕೋಸಂಬರಿನೇ ತಿಂತಾ ಇದ್ವಿ. ಬಟ್ ನಿಜವಾಗ್ಲೂ ಇದು ಒಂದು ಬೌಲ್ ತಿಂದರೆ ಸಾಕು ಟಮ್ಮಿ ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಕಂಟಿನ್ಯೂಸ್ ಆಗಿ 3 ಡೇಸ್ ಇದನ್ನು ಫಾಲೋ ಮಾಡಿದ ರಿಸಲ್ಟ್ ಬಂದು ನನ್ನ ವೆಯ್ಟ್ ಬಂದು 1 kg ಅಷ್ಟು ಲಾಸ್ ಆಯಿತು. ಇನ್ನು ಹಸ್ಬೆಂಡು ಹತ್ತಿರ 2 kg ಅಷ್ಟು ವೆಯ್ಟ್ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿ ಫುಡ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂಸ್ ಆಯಿತು, ನನಗೂ ಕೂಡ ಸ್ವಲ್ಪ ಕೋಲ್ಡು ಕಾಫ್ ಎಲ್ಲ ಆಯಿತು. ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ರೀತಿ ನಿಮಗೂ ಮಾಡಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇನ್ನು ಸ್ವಲ್ಪ ವೆಯ್ಟ್ ಲಾಸ್ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ದಿನದಿಂದ ಸಿಕ್ಕಿದ್ದು ಪಕ್ಕಿದ್ದು ತಿನ್ನುವಂಥ ಅಭ್ಯಾಸ ನಮಗಿಲ್ಲ. ಇನ್ನು ಆದಷ್ಟು ಇದೇ ರೀತಿಯ ಫುಡ್ ರೆಸಿಪೀಸ್ನ ಮಾಡಿಕೊಂಡು ನಮ್ಮ ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಇದ್ದೀನಿ. ಇನ್ನು ಈ ರೀತಿ ಡಯಟ್ ಫಾಲೋ ಮಾಡೋದ್ರ ಜೊತೆಗೆ ವರ್ಕೌಟ್ ಕೂಡ ಮಾಡೋದ್ರಿಂದ ನಮಗೆ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ನೋಡಿದ್ರಲ್ಲ, ನಮ್ಮ ಒಂದು ವೆಯ್ಟ್ ಲಾಸ್ ಡಯಟ್ ಪ್ಲಾನ್ ಈ ರೀತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.